ಸ್ನೇಹಿತರೆ, ನಾನು ನಿಮ್ಮ ಸಂದೀಪ್ ಗೌಡ. ಸ್ನೇಹಿತರೆ, ನಮ್ಮ RCB ವುಮೆನ್ಸ್ ಟೀಮಿಗೆ ಒಂದು ಲೇಡಿ ಎಬಿಡಿನೇ ಬಂದಂತಾಗಿದೆ ವೀಕ್ಷಕರೇ. ಆ ಎಬಿಡಿನೇ ನೋಡ್ದಂಗೆ ಆಯಿತು. ನಿನ್ನೆ ನಡೆದ ಅದೇ January 9th 2026 ಫಸ್ಟ್ WPL 4th ಸೀಸನ್ ನಡೀತಾ ಇರೋದು. ಫಸ್ಟ್ ಮ್ಯಾಚ್ ಮುಂಬೈ ವರ್ಸಸ್ RCB ವುಮೆನ್ಸ್ ಲೀಗಲ್ಲಿ. ಅದು ಮ್ಯಾಚ್ ಗೆಲ್ಲಲ್ಲ RCB ಅನ್ನೋ ಥರ ಆಗಿತ್ತು ವೀಕ್ಷಕರೇ. ನಮಗೆ ಎವ್ರಿ ಟೈಮು ನಾವು RCB ಬೇರೆ ಚೆನ್ನೈ ಮೇಲೆ ಆಡಬೇಕಾದ್ರೆಲ್ಲ ಈ ಥರ ಹೈ ವೋಲ್ಟೇಜ್ ಮ್ಯಾಚನ್ನ ನಾವು ಮೆನ್ಸ್ ಟೀಮಲ್ಲಿ ನೋಡ್ತಾ ಇದ್ವಿ. ಆ್ಯಕ್ಚುಲಿ ಆ ಟೈಮಲ್ಲಿ ಪ್ರತಿ ಟೈಮಲ್ಲಿ ನಮಗೆ ಎಬಿಡಿ ಒಂಥರ ಗಾರ್ಡ್ ಆಗಿದ್ದರು. ಹಾಗೆಯೇ ಇಲ್ಲೂ ಕೂಡ ನಡಿನಾ ಡಿ ಕ್ಲಾರ್ಕ್ ಅಂತ ಅವರು ಕೂಡ ಇವತ್ತು ನಿನ್ನೆ ಆಡಿದ ರೀತಿ ನೋಡಿದರೆ ಒಳ್ಳೆ ಲೇಡಿ ಎಬಿಡಿನೇ ನೋಡ್ದಂಗೆ ಆಯಿತು ವೀಕ್ಷಕರೇ. ಆಲ್ರೌಂಡರ್, ಎಂಥ ಆಲ್ರೌಂಡರ್ ಪಿಕ್ಕು ಅಂದರೆ ನಮ್ಮ ಎಲಿಸಾ ಪೆರಿ ಈ ಸರಿ ಮಿಸ್ ಆಗಿರೋದ ಇವರು ಇದನ್ನು ಆ ಜಾಗನ ತುಂಬಿದ್ದಾರೆ ಅಂತ ಹೇಳ್ಬೋದು ವೀಕ್ಷಕರೇ. ಲಾಸ್ಟ್ ಆ ಸೀಸನೆಲ್ಲ ಇವರು ತುಂಬಾ ಮುಂಬೈ ಇಂಡಿಯನ್ಸಲ್ಲಿದ್ದು ಒಂದೇ ಒಂದು ಆಡಿಸಿ ಎಲ್ಲ ಬೆಂಚ್ ಕಾಯಿಸ್ಕೊಂಡಿದ್ರು. ನಮ್ಮ RCB ಅವ್ರು ಒಳ್ಳೆ ಪಿಕ್ಕು ಅಂದ್ಕೊಳ್ತೀನಿ. ಇವ್ರನ್ನ ಬರೀ 30 ಲಕ್ಷಕ್ಕೆ ಎಷ್ಟೋ ತುಂಬ ಚೀಪಾಗಿ ತೊಗೊಂಬಿಟ್ರು. ಬಟ್ ಎಷ್ಟು ಚೆನ್ನಾಗಿ ಇದು ನೋಡೋಣ ಒಂಥರ ಒಂಥರ ಎಬಿಡಿನೇ ನೋಡ್ದಂಗೆ ಆಯಿತು ವೀಕ್ಷಕರೇ. ನಮ್ಮ ಒಂಥರ ಈಗ ಎಬಿಡಿ ಹೋದ್ಮೇಲೆ ಮತ್ತೊಂದು ಸರಿ ಎಬಿಡಿ ಹುಟ್ಟು ಬಂದಿದ್ದಾರೆ RCB ಟೀಮಲ್ಲಿ ಅನ್ನಂಗೆ ಒಂಥರ ಫೀಲ್ ಆಯಿತು ನಿನ್ನೆ ನೋಡಿದಾಗ. ಹಾಗೆಯೇ ಪ್ರತಿಯೊಬ್ಬರು ಎಷ್ಟು ಚೆನ್ನಾಗಿ ಅದು 154 ಅವ್ರು ರನ್ ಮಾಡಿದ್ದು. ಆದರೂ ಕೂಡ ಇವರು ಡಿ ಕ್ಲಾರ್ಕ್ ಇವರು ಈ ಲೇಡಿ ಎಷ್ಟು ಚೆನ್ನಾಗಿ ವುಮೆನ್ ಎಷ್ಟು ಚೆನ್ನಾಗಿ ಆಡಿದ್ರು. 25 ಇಯರ್ಸ್ ಈ ವುಮೆನ್ಗೆ 63-44 ಬಾಲಿಗೆ, ಅದು ಕೂಡ ಲಾಸ್ಟ್ 4 ಬಾಲ್ಸು 6, ಫಸ್ಟ್ 2 ಬಾಲ್ಸ್ ವೇಸ್ಟು, ಲಾಸ್ಟ್ 4 ಬಾಲು 6-4 20 ರನ್, 18-19 ರನ್ ಬೇಕಾಗಿದ್ದ 18 ರನ್ನ 4 ಬಾಲಲ್ಲಿ ವಿನ್ ಮಾಡಿಸಿದ್ದಾರೆ ಅಂದರೆ ಲೆಕ್ಕ ಹಾಕ್ಕೊಳ್ಳಿ. ಎಬಿಡಿಗಿನ್ನ ಮೆನ್ಸ್ ಕ್ರಿಕೆಟಲ್ಲೂ ಈ ಥರ ಯಾರೂ ಮಾಡಲ್ಲ, ಅಷ್ಟು ಚೆನ್ನಾಗಿ ಆಲ್ರೌಂಡರು ಮಾಡಿದ್ದಾರೆ. ಅದು ಕೂಡ 4 ಓವರ್ ಮಾಡಿ 26 ರನ್ ಕೊಟ್ಟು 4 ವಿಕೆಟ್ ಬೇರೆ, ಅಷ್ಟು ಚೆನ್ನಾಗಿದ್ದು ಮಾಡಿದ್ದಾರೆ. ಒಂದೊಂಥರ ಲೇಡಿ ಸೂಪರ್ ಸ್ಟಾರ್ ಅಂದರೆ ಹೇಳೋಕ್ಕಾಗಲ್ಲ. ಒಂಥರ ಒಂದೊಂದು ಎಬಿಡಿನೇ ನೋಡ್ದಂಗೆ ಆಯಿತು. ಅವ್ರು ನೋಡಿದಾಗಲೂ ಎಬಿಡಿ ಆ ಎಕ್ಸೈಟ್ಮೆಂಟು ಸೌತ್ ಆಫ್ರಿಕಾದಲ್ಲಿ ಬೇರೆ ಒಂಥರ ಮಿನಿ ಎಬಿಡಿನೇ ನೋಡ್ದಂಗೆ ಆಯಿತು ವೀಕ್ಷಕರೇ ಅದರಲ್ಲಿ. ಹಾಗಾಗಿ ಪ್ರತಿಯೊಬ್ಬರಿಗೂ ಇದೊಂದು ಸ್ಮಾಲ್ ಇನ್ಫಾರ್ಮೇಷನ್, ಎಲ್ಲ RCB ಫ್ಯಾನ್ಸು RCB ಲವರ್ಸ್ ಇರ್ತಾರೆ, ಅವರಿಗೊಂದು ನಮ್ಮ ಅನಿಸಿಕೆನೂ ಶೇರ್ ಮಾಡೋಣ ಅಂತ ಹೇಳ್ಬಿಟ್ಟು ಒಂದು ಸ್ಮಾಲ್ ವೀಡಿಯೋ ಮಾಡ್ತಾಯಿದ್ದೀನಿ ವೀಕ್ಷಕರೇ. ನಿಮ್ಮ ಅನಿಸಿಕೆನೂ ಕಮೆಂಟ್ಸ್ ಮಾಡಿ. ಯಾವ ಥರ ಇದಾಯಿತು ಲಾಸ್ಟ್ ಮ್ಯಾಚ್ ನೋಡದೇ ಇದ್ರೂ ಹೈಲೈಟ್ಸ್ ನೋಡಿ, ಸಕ್ಕದಾಗಿದೆ. ಲಾಸ್ಟ್ 67ಗೆಲ್ಲ 5 ವಿಕೆಟ್ಸ್ ಕಳ್ಕೊಂಡು ಲಾಸ್ಟಿಗೆ ಇವರೊಬ್ಬರೇ ಏಕಾಂಗಿಯಾಗಿ ಲೈಕ್ ಎಬಿಡಿ ಮಾಡ್ತಾರಲ್ಲ ಅದೇ ಥರ ಆಡಿರೋ ವೀಕ್ಷಕರೇ. ಅವರು ಲಾಸ್ಟ್ ಅವರೇ ಸ್ಟ್ರೈಕು 2 ಇಯರ್ಸ್ ಓವರ್ಸಲ್ಲಿ ಹೊಡೆಯೋಕ್ಕಾಗದಿದ್ರು ಅವ್ರು ಓಡಲೇ ಇಲ್ಲ. ಸ್ಟ್ರೈಕ್ ಅವ್ರದ್ದೇ ರೆಸ್ಪಾನ್ಸಿಬಿಲಿಟಿ ತೊಗೊಂಡು ಲಾಸ್ಟ್ 1 ಬಾಲ್ ತನಕ ಹೇಳೋಕ್ಕಾಗಲ್ಲ. RCB ಯಾವಾಗಲೂ ಅದೇ ಥರ ಒಂಥರ ಎಕ್ಸೈಟ್ಮೆಂಟ್ ಗೇಮ್ಗಳೇ ಇರ್ತವೆ. ಅಷ್ಟು ಚೆನ್ನಾಗಿತ್ತು ಈ ಸಲ WPL 4th ಸೀಸನು January 9th ಸ್ಟಾರ್ಟ್ ಆಗಿರೋದು. ಅಷ್ಟು ಅವರು 154 for 6 ಹೊಡೆದ್ರೆ ನಾವು 154 for 7 ಲಾಸ್ಟ್ ಬಾಲಲ್ಲಿ ಫಿನಿಶ್ ಆಯಿತು. ಅಷ್ಟು ನಡಿನಾ ಡಿ ಕ್ಲಾರ್ಕ್ ಅಂದರೆ ಒಂಥರ ಮಿನಿ ಎಬಿಡಿ ಅಂತಲೇ ಹೇಳ್ಬೋದು ವೀಕ್ಷಕರೇ. ಆ ಥರ ಅಷ್ಟು ಚೆನ್ನಾಗಿ ಆಡಿರೋ. ಆ್ಯಕ್ಚುಲಿ ಒಂಥರ ನಮ್ಮ ಎಬಿಡಿನ ಮಿಸ್ ಮಾಡ್ತಾಯಿದ್ವಿ. ಆ ಎಬಿಡಿ ಶಾಟ್ಗಳು, ಆ ಎಬಿಡಿ ಅಗ್ರೆಷನ್ನು ಎಲ್ಲ ನಮಗೆ ಈ ಮ್ಯಾಚಲ್ಲಿ ಅವ್ರದ್ದು ಡಿ ಕ್ಲಾರ್ಕ್ ಅವರಿಂದ ಸಿಕ್ತು ಅಂತಲೇ ಹೇಳ್ಬೋದು. ಹಾಗಾಗಿ ನೋಡೋಕ್ಕೇ ಒಂಥರ ಖುಷಿ ಆಯಿತು. ಅದಕ್ಕೋಸ್ಕರ ಸ್ಮಾಲ್ ವೀಡಿಯೋ ಮಾಡಿ ಪ್ರತಿಯೊಬ್ಬರಿಗೂ ನಮಗೆ ಯಾವ ಥರ ಎಕ್ಸೈಟ್ಮೆಂಟ್ ಆಯಿತು ಅಂತ ತೋರಿಸೋಣ ಅಂತ ಹೇಳ್ಬಿಟ್ಟು ಒಂದು ಸ್ಮಾಲ್ ವೀಡಿಯೋ ಮಾಡಿದ್ದೀನಿ. ಪ್ರತಿಯೊಬ್ಬರು ನಿಮ್ಮ ಎಕ್ಸೈಟ್ಮೆಂಟ್ ಕೂಡ ಹೇಗಿತ್ತು, ಮ್ಯಾಚು ಯಾವ ಥರ ಇತ್ತು, ಹೇಗೆ ಅನಿಸುತ್ತೆ ಅವರು ಡಿ ಕ್ಲಾರ್ಕ್, ನಿಮಗೂ ಅವರು ಎಬಿಡಿ ಥರನೇ ಅನಿಸುತ್ತಾ ಅನ್ನೋದೊಂದು ಕಮೆಂಟ್ ಮಾಡಿ ವೀಕ್ಷಕರೇ. ಅಷ್ಟು ಚೆನ್ನಾಗಿದೆ. ಅದಕ್ಕೋಸ್ಕರ ನಾನು ಅದೊಂದು ಸ್ವಲ್ಪ ಎಲ್ಲ ಇದು ಮಾಡಿಕೊಂಡು ಕಂಪೇರ್ ಮಾಡ್ಕೊಂಡೆಲ್ಲ ಸ್ಮಾಲ್ ಕ್ಯಾಪ್ಚರ್ ವೀಡಿಯೋ ಮಾಡಿದ್ದೆ ಆ್ಯಕ್ಚುಲಿ ನಾನೇ ಒಂಥರ. ಹಾಗಾಗಿ ಅವ್ರದ್ದು ನಿನ್ನೆ ಮ್ಯಾನೇಜ್ ಟೀಮ್ 3-4 ಪ್ರೈಸ್ ಅವರಿಗೇನೆ. ಆ್ಯಕ್ಚುಲಿ 2 6 ಹೊಡೆದಿದ್ದು ಲಾಸ್ಟ್ ಓವರಲ್ಲಂತೂ ಸೂಪರಾಗಿತ್ತು ನೋಡೋಕೆ. ಒಳ್ಳೆಯ ಈ ಥರ ಇರಬೇಕು ಆ್ಯಕ್ಚುಲಿ ಟೀಮ್ಗಳು. ಒಂದು ಯಾವುದೇ ಟೀಮಲ್ಲಿ ಒಬ್ಬರು ಲಾಸ್ಟ್ ಮಿಡ್ಲ್ ಆರ್ಡರ್ಲಾಗಲಿ ಲಾಸ್ಟಲ್ಲಾಗಲಿ ತಗೊಂಡೋಗಿ ಗೆಲ್ಲಿಸ್ತಾರಲ್ಲ, ಅದು ಮಾತ್ರ ಸೂಪರ್ ಆಗಿರುತ್ತೆ ಆ್ಯಕ್ಚುಲಿ. ನಮ್ಮ RCB ಫ್ಯಾನ್ಸ್ಗಳೇ ಜಾಸ್ತಿ. ಇದಕ್ಕೋಸ್ಕರನೇ ನಮ್ಮ RCB ಫ್ಯಾನ್ಸ್ ಹುಟ್ಕೊಳೋದು. RCB ನಮ್ಮದೇ ಕಪ್ಪು, ಈ ಸರಿ ನಮ್ಮದೇ ಕಪ್ಪು ಅಂತ ಹೇಳೋದು. ವುಮೆನ್ಸ್ ತೊಗೊಂಬಂದಿದ್ದಾರೆ ಫಸ್ಟ್ ಟೈಮ್, ಆದ್ರೂ ಈ RCB ಒಂಥರ ಗೆಲ್ತಾ ಇದ್ರೆ ನಮಗೇನೆ ಫ್ಯಾನ್ಸ್ ಬೇಸ್ ಜಾಸ್ತಿನೇ ಆಗಿರುತ್ತೆ. ಸೋಲಿ ಗೆಲ್ವಿ ನಾವು ಯಾವತ್ತೂ RCBಗೇನೆ ಸಪೋರ್ಟ್ ಮಾಡೋದು. ಎಷ್ಟು ಚೆನ್ನಾಗಿ ನೋಡಿ, ಇವರೊಬ್ಬರೇ ಚೆನ್ನಾಗಿ ಮಾಡಿದ್ರು. ಡಿ ಕ್ಲಾರ್ಕ್ ಅವರು 63, ಅದಾದಮೇಲೆ ಹ್ಯಾರಿಸ್ 25, ಅರುಂಧತಿ ರೆಡ್ಡಿ 20, ಇವರೇ 3 ಜನ ಆಡಿದ್ದು. ಅದಾದಮೇಲೆ ಅವರು ಮಿಲಾ ಕೇರಿ ಅವರು ಚರ್ಕದ ಬೌಲಿಂಗ್ ಮಾಡಿರು. ಬೌಲಿಂಗಲ್ಲಿ ನಮ್ಮದು ಚೆನ್ನಾಗಿ ಸ್ಟಾರ್ಟಿಂಗ್ ಮಾಡಿ ಲಾಸ್ಟಲ್ಲಿ ಹೊಡ್ಸ್ಕೊಂಬಿಟ್ರು. ಲಾಸ್ಟ್ 10 ಓವರ್ ಸಖತ್ ಹೊಡ್ಸ್ಕೊಂಬಿಟ್ರು. ಹಾಗಾಗಿನೇ ನಮ್ಮದು ಇದು ಸಂಜನಾ ನಿಕೋಲಾ ಕೇರಿ ಇವ್ರು 40 ಎಲ್ಲ ಸಖತ್ತಾಗಿ ಆಡಿರು ಆ್ಯಕ್ಚುಲಿ. ಹಾಗಾಗಿ ಇದೊಂದು ಸ್ಮಾಲ್ ಇನ್ಫಾರ್ಮೇಷನ್ನ
ನನ್ನ ಚಾನಲ್ ಕಡೆಯಿಂದ ಪ್ರತಿಯೊಬ್ಬರಿಗೂ ನಾವು ಎಕ್ಸೈಟ್ಮೆಂಟ್ ಯಾವ ಥರ ಫೀಲ್ ಆದ್ವಿ ಅನ್ನೋದೊಂದು ತಿಳಿಸ್ಕೊಡೋಣ ಅಂತ ಹೇಳ್ಬಿಟ್ಟು ABD ನಮ್ಮ ನ್ಯೂ ಬಾರ್ನ್ ABD ಇನ್ ವುಮೆನ್ಸ್ ಟೀಮ್ RCB ಟೀಮಲ್ಲಿ. ಹಾಗಾಗಿ ಒಂಥರ ಕಂಪೇರ್ ಮಾಡಿದಾಗ ನನಗೂ ಆ ಥರ ಆಶ್ಚರ್ಯ ಆಯಿತು. ಅದಕ್ಕೋಸ್ಕರನೇ ಒಂದು ಈ ಥರ ಮಾಡೋಣ ಅಂತ ಹೇಳ್ಕೊಟ್ಟು ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಅವ್ರು ನೋಡಿದಾಗೆಲ್ಲ ನಂಗೆ ABDನ ನಿನ್ನೆ ಹೊಡಿಯೋ ಇದರೆಲ್ಲ ನೋಡ್ಬಿಟ್ಟು ಒಂಥರ ABD ಎಕ್ಸೈಟ್ಮೆಂಟ್ ಎಲ್ಲ ನೋಡ್ಬಿಟ್ಟು ಒಂಥರ ಮಿನಿ ABDನೇ ನೋಡ್ದಂಗೆ ಆಯ್ತು. ಅವರು ಇನ್ನು 25 ಇಯರ್ಸ್ ಇನ್ನೂ ಒಂದು 10 ಇಯರ್ಸ್ ಆಡ್ತಾರೆ ಇವರು. ಆ್ಯಕ್ಚುಲಿ ಚೆನ್ನಾಗಿರುತ್ತೆ. RCB ಎಲ್ಲ ಇಟ್ಕೊಂಡ್ರೆ ಸಾಕಾಗಿತ್ತು. ಮ್ಯಾಚ್ ಮಾತ್ರ ಸೂಪರ್ ಆಗಿತ್ತು ವೀಕ್ಷಕರೇ. ಪ್ಲೀಸ್ ಎಲ್ಲ ಹೈಲೈಟ್ಸ್ ನೋಡಿ. ಇನ್ನೂ ತುಂಬ ಮ್ಯಾಚಸ್ ಇದೆ. ಮಂಡೇ ಇನ್ನೊಂದು ಮ್ಯಾಚ್ ಇದೆ. ಹಾಗೆಯೇ ನೋಡ್ತಾ ಇರಿ, ಸಪೋರ್ಟ್ ಮಾಡಿ RCB. ಎಲ್ಲ RCB ಫ್ಯಾನ್ಸು RCB ವುಮೆನ್ಸ್ ಗೆಲ್ಲಿ ಈ ಸರಿ ಅಂತ ಸಪೋರ್ಟ್ ಮಾಡೋಣ ವೀಕ್ಷಕರೇ. ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ಟೇಕ್ ಕೇರ್ ಆ್ಯಂಡ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಕಮೆಂಟ್ಸ್ ಎಲ್ಲ ನಿಮಗೆ ಹೇಗೆ ಅನ್ನಿಸ್ತು ಅನ್ನೋದು ಕಮೆಂಟ್ಸ್ ಮಾಡಿ ತಿಳಿಸಿ ವೀಕ್ಷಕರೇ. ಥ್ಯಾಂಕ್ ಯು ಸೋ ಮಚ್.